ಪುಂಡರು ಮಾಡಿದ ಅವಾಂತರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡಿದೆ. ಇದೀಗ ಸರ್ಕಾರ ಅಲರ್ಟ್ ಆಗಿದ್ದು ಕಾನೂನು ಸುವ್ಯವಸ್ಥೆಯನ್ನ ಹಳಿಗೆ ತರುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿದ್ದಾರೆ. ಈ ಕುರಿತು ಒಂದು ವರದಿ ನಿಮ್ಮ ಮುಂದೆ. ತೀವ್ರ ಸ್ವರೂಪ ಪಡೆದ ಭಾಷಾ ವಾರ್, ಕಾನೂನು ಸುವ್ಯವಸ್ಥೆಯತ್ತ ಸಿದ್ದು ಚಿತ್ತ, ಮಹಾರಾಷ್ಟ್ರದ ಜೊತೆ ಮಾತುಕತೆಗೆ ಸೂಚನೆ. ಕರುನಾಡಿನಲ್ಲಿ ಮರಾಠಿ ಪುಂಡರು ಬಾಲ ಮುದುರಿಕೊಂಡು ತೆಪ್ಪಗೆ ಮೂಲೆಯಲ್ಲಿ ಕುಳಿತುಕೊಳ್ಳಬೇಕು. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಪುಂಡಾಟ ಆಡೋದಕ್ಕೂ ಒಂದು ಮಿತಿ ಇರುತ್ತೆ. ಜಾಸ್ತಿ ಹಾರಾಡಿದ್ರೆ ಹೀಗೆ ಕನ್ನಡಿಗರು ಅಬ್ಬರಿಸಬೇಕಾಗುತ್ತೆ. ಅದೇ ರೀತಿ ಕನ್ನಡಿಗರನ್ನ ಕೆಣಕಿದ ಮರಾಠ ಪುಂಡರು ನಿನ್ನೆಯ ಕರವೇ ಕಹಳೆಗೆ ಮೇಲ ಸೇರಿದ್ದಾರೆ. ಇತ್ತ ಸರ್ಕಾರದ ಭಾಷಾ ವಾರ್ಗೆ ಅಂತ್ಯ ಹಾಡಲು ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ತೀವ್ರ ಸ್ವರೂಪ ಪಡೆದ ಭಾಷಾ ಸಂಘರ್ಷಕ್ಕೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದು, ಬಸ್ ಸೇವೆ ಆರಂಭಿಸಲು ಮಹಾರಾಷ್ಟ್ರದ ಜೊತೆ ಮಾತುಕತೆಗೆ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಸೂಚನೆ ಬೆನ್ನಲ್ಲೇ ಬೆಳಗಾವಿ ಡಿಸಿ ಮತ್ತು ಕೊಲ್ಲಾಪುರ ಡಿಸಿ ಸಮನ್ವಯ ಸಭೆ ನಡೆಸಿದರು. ಬಸ್ ಸಂಚಾರ ಆರಂಭಿಸುವಂತೆ ಇಬ್ಬರು ಜಿಲ್ಲಾಧಿಕಾರಿ ಒಮ್ಮತ ನಿರ್ಧಾರ ಮಾಡಲಾಗಿದ್ದು, ಬಸ್ ಮೇಲೆ ದಾಳಿ ಮಾಡುವವರ ವಿರುದ್ಧ ಕಾನೂನು ಕ್ರಮಕ್ಕೆ ಬೆಳಗಾವಿ ಡಿಸಿ ಒತ್ತಾಯ ಮಾಡಿದ್ದಾರೆ. ಸುಗಮ ಸಂಚಾರಕ್ಕೆ 2 ದಿನದಲ್ಲಿ ಪ್ರತ್ಯೇಕ ಮಾರ್ಗಸೂಚಿ ತಯಾರಿಸಲು ಪ್ಲಾನ್ ಮಾಡಿದ್ದಾರೆ. ಇವತ್ತು ನಾನು ನಮ್ಮ ಸಿಪಿ ಅವರು ಮತ್ತೆ ಮಹಾರಾಷ್ಟ್ರದಲ್ಲಿರುವಂತಹ ಕೋಲ್ಹಾಪುರ ಡಿಸಿ ಕಲೆಕ್ಟರ್ ಮತ್ತೆ ಅಲ್ಲಿರುವಂತಹ ಎಸ್ಪಿ ಅವರು ನಾವೆಲ್ಲರೂ ಕೂತ್ಕೊಂಡು ವಿಡಿಯೋ ಸಂವಾದದ ಮುಖಾಂತರ ಇವತ್ತು ಒಂದು ಪೀಸ್ ಕಮಿಟಿ ಮೀಟಿಂಗ್ ಅನ್ನು ಮಾಡ್ತಾ ಇದ್ದೀವಿ. ಇಲ್ಲಿಂದ ಬಸ್ಗಳು ಆಚೆ ಹೋದಾಗ ತೊಂದರೆ ಆಗದಂತೆ ಅವರು ನೋಡ್ಕೊಳ್ತಾರೆ. ಅವರ ಬಸ್ಗಳಿಗೆ ಇಲ್ಲಿ ಬಂದಾಗ ತೊಂದರೆ ಆಗದಂತೆ ಶಾಂತಿ ಸಹಿಷ್ಣುತೆಯಿಂದ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಇವತ್ತು ನಾವು ನಿರ್ಧಾರ ಮಾಡ್ತೀವಿ. ಮಹಾರಾಷ್ಟ್ರ ಕರ್ನಾಟಕ ಗಡಿಯಲ್ಲಿ ಪರಿಸ್ಥಿತಿ ತಿಳಿಗೊಳಿಸಿ ನಿಂತು ಹೋಗಿರೋ ಬಸ್ ಸೇವೆಗಳನ್ನು ಕೂಡಲೇ ಆರಂಭಿಸಿ. 24ರಿಂದ 48 ಗಂಟೆ ಒಳಗಡೆ ಸಹಜ ಸ್ಥಿತಿಯತ್ತ ತನ್ನಿ. ರಾಜ್ಯದ ಬೊಕ್ಕಸಕ್ಕೆ ಆಗುವ ನಷ್ಟವನ್ನ ಆರಂಭದಲ್ಲಿ ನಿಲ್ಲಿಸಿ. ಈ ಸಮಸ್ಯೆಯನ್ನ ಮತ್ತಷ್ಟು ಬೆಳೆಯಲು ಬಿಟ್ಟರೆ ನಮಗೂ ನಷ್ಟ, ಇಲಾಖೆಗೂ ನಷ್ಟ, ರಾಜ್ಯದ ಬೊಕ್ಕಸಕ್ಕೂ ಕಷ್ಟ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯದ ಜನರ ಹಿತಾಸಕ್ತಿಯಿಂದ ಆರ್ಥಿಕ ನಷ್ಟ ಆಗದಂತೆ ಕ್ರಮ ವಹಿಸಿ ಅಗತ್ಯವಿರುವ ಕಡೆ ಭದ್ರತೆ ಕೊಟ್ಟಾದ್ರೂ ಬಸ್ ಸೇವೆ ಆರಂಭಿಸಿ ಅಂತ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರ ಗಮನಕ್ಕೂ ಭದ್ರತೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಒಟ್ಟಾರೆ ಯಾರೋ ಮಾಡುವ ತಪ್ಪಿಗೆ ಇನ್ಯಾರೋ ಕಷ್ಟ ಅನುಭವಿಸುವ ಸ್ಥಿತಿ ರಾಜ್ಯ ಜನರಿಗೆ ಬಂದಿದೆ. ಭಾಷಾಭಿಮಾನವಾಗಲಿ ಧರ್ಮಾಂಧತೆಯಾಗಲಿ ಮನಸ್ಸಲ್ಲಿ ಇರಬೇಕೇ ಹೊರತು ಬೇರೆಯವರ ಮೇಲೆ ಹೇರೋದು ಮಾತ್ರ ರಾಕ್ಷಸಿ ಕೃತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪುಂಡರು ಮಾಡಿದ ಅವಾಂತರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡಿದೆ. ಇದೀಗ ಸರ್ಕಾರ ಅಲರ್ಟ್ ಆಗಿದ್ದು ಕಾನೂನು ಸುವ್ಯವಸ್ಥೆಯನ್ನ ಹಳಿಗೆ ತರುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿದ್ದಾರೆ. ಈ ಕುರಿತು ಒಂದು ವರದಿ ನಿಮ್ಮ ಮುಂದೆ. ತೀವ್ರ ಸ್ವರೂಪ ಪಡೆದ ಭಾಷಾ ವಾರ್, ಕಾನೂನು ಸುವ್ಯವಸ್ಥೆಯತ್ತ ಸಿದ್ದು ಚಿತ್ತ, ಮಹಾರಾಷ್ಟ್ರದ ಜೊತೆ ಮಾತುಕತೆಗೆ ಸೂಚನೆ. ಕರುನಾಡಿನಲ್ಲಿ ಮರಾಠಿ ಪುಂಡರು ಬಾಲ ಮುದುರಿಕೊಂಡು ತೆಪ್ಪಗೆ ಮೂಲೆಯಲ್ಲಿ ಕುಳಿತುಕೊಳ್ಳಬೇಕು. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಪುಂಡಾಟ ಆಡೋದಕ್ಕೂ ಒಂದು ಮಿತಿ ಇರುತ್ತೆ. ಜಾಸ್ತಿ ಹಾರಾಡಿದ್ರೆ ಹೀಗೆ ಕನ್ನಡಿಗರು ಅಬ್ಬರಿಸಬೇಕಾಗುತ್ತೆ. ಅದೇ ರೀತಿ ಕನ್ನಡಿಗರನ್ನ ಕೆಣಕಿದ ಮರಾಠ ಪುಂಡರು ನಿನ್ನೆಯ ಕರವೇ ಕಹಳೆಗೆ ಮೇಲ ಸೇರಿದ್ದಾರೆ. ಇತ್ತ ಸರ್ಕಾರದ ಭಾಷಾ ವಾರ್ಗೆ ಅಂತ್ಯ ಹಾಡಲು ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ತೀವ್ರ ಸ್ವರೂಪ ಪಡೆದ ಭಾಷಾ ಸಂಘರ್ಷಕ್ಕೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದು, ಬಸ್ ಸೇವೆ ಆರಂಭಿಸಲು ಮಹಾರಾಷ್ಟ್ರದ ಜೊತೆ ಮಾತುಕತೆಗೆ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಸೂಚನೆ ಬೆನ್ನಲ್ಲೇ ಬೆಳಗಾವಿ ಡಿಸಿ ಮತ್ತು ಕೊಲ್ಲಾಪುರ ಡಿಸಿ ಸಮನ್ವಯ ಸಭೆ ನಡೆಸಿದರು. ಬಸ್ ಸಂಚಾರ ಆರಂಭಿಸುವಂತೆ ಇಬ್ಬರು ಜಿಲ್ಲಾಧಿಕಾರಿ ಒಮ್ಮತ ನಿರ್ಧಾರ ಮಾಡಲಾಗಿದ್ದು, ಬಸ್ ಮೇಲೆ ದಾಳಿ ಮಾಡುವವರ ವಿರುದ್ಧ ಕಾನೂನು ಕ್ರಮಕ್ಕೆ ಬೆಳಗಾವಿ ಡಿಸಿ ಒತ್ತಾಯ ಮಾಡಿದ್ದಾರೆ. ಸುಗಮ ಸಂಚಾರಕ್ಕೆ 2 ದಿನದಲ್ಲಿ ಪ್ರತ್ಯೇಕ ಮಾರ್ಗಸೂಚಿ ತಯಾರಿಸಲು ಪ್ಲಾನ್ ಮಾಡಿದ್ದಾರೆ. ಇವತ್ತು ನಾನು ನಮ್ಮ ಸಿಪಿ ಅವರು
ಮತ್ತೆ ಮಹಾರಾಷ್ಟ್ರದಲ್ಲಿರುವಂತಹ ಕೋಲ್ಹಾಪುರ ಡಿಸಿ ಕಲೆಕ್ಟರ್ ಮತ್ತೆ ಅಲ್ಲಿರುವಂತಹ SP ಅವರು ನಾವೆಲ್ಲರೂ ಕೂತ್ಕೊಂಡು ವಿಡಿಯೋ ಸಂವಾದದ ಮುಖಾಂತರ ಇವತ್ತು ಒಂದು ಪೀಸ್ ಕಮಿಟಿ ಮೀಟಿಂಗ್ ಅನ್ನು ಮಾಡ್ತಾ ಇದ್ದೀವಿ. ಇಲ್ಲಿಂದ ಬಸ್ಗಳು ಆಚೆ ಹೋದಾಗ ತೊಂದರೆ ಆಗದಂತೆ ಅವರು ನೋಡ್ಕೊಳ್ತಾರೆ. ಅವರ ಬಸ್ಗಳಿಗೆ ಇಲ್ಲಿ ಬಂದಾಗ ತೊಂದರೆ ಆಗದಂತೆ ಶಾಂತಿ ಸಹಿಷ್ಣುತೆಯಿಂದ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಇವತ್ತು ನಾವು ನಿರ್ಧಾರ ಮಾಡ್ತೀವಿ. ಮಹಾರಾಷ್ಟ್ರ ಕರ್ನಾಟಕ ಗಡಿಯಲ್ಲಿ ಪರಿಸ್ಥಿತಿ ತಿಳಿಗೊಳಿಸಿ ನಿಂತು ಹೋಗಿರೋ ಬಸ್ ಸೇವೆಗಳನ್ನು ಕೂಡಲೇ ಆರಂಭಿಸಿ 24ರಿಂದ 48 ಗಂಟೆ ಒಳಗಡೆ ಸಹಜ ಸ್ಥಿತಿಯತ್ತ ತನ್ನಿ. ರಾಜ್ಯದ ಬೊಕ್ಕಸಕ್ಕೆ ಆಗುವ ನಷ್ಟವನ್ನ ಆರಂಭದಲ್ಲಿ ನಿಲ್ಲಿಸಿ. ಈ ಸಮಸ್ಯೆಯನ್ನ ಮತ್ತಷ್ಟು ಬೆಳೆಯಲು ಬಿಟ್ಟರೆ ನಮಗೂ ನಷ್ಟ, ಇಲಾಖೆಗೂ ನಷ್ಟ, ರಾಜ್ಯದ ಬೊಕ್ಕಸಕ್ಕೂ ಕಷ್ಟ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯದ ಜನರ ಹಿತಾಸಕ್ತಿಯಿಂದ ಆರ್ಥಿಕ ನಷ್ಟ ಆಗದಂತೆ ಕ್ರಮ ವಹಿಸಿ ಅಗತ್ಯವಿರುವ ಕಡೆ ಭದ್ರತೆ ಕೊಟ್ಟಾದ್ರೂ ಬಸ್ ಸೇವೆ ಆರಂಭಿಸಿ ಅಂತ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರ ಗಮನಕ್ಕೂ ಭದ್ರತೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಒಟ್ಟಾರೆ ಯಾರೋ ಮಾಡುವ ತಪ್ಪಿಗೆ ಇನ್ಯಾರೋ ಕಷ್ಟ ಅನುಭವಿಸುವ ಸ್ಥಿತಿ ರಾಜ್ಯ ಜನರಿಗೆ ಬಂದಿದೆ. ಭಾಷಾಭಿಮಾನವಾಗಲಿ ಧರ್ಮಾಂಧತೆಯಾಗಲಿ ಮನಸ್ಸಲ್ಲಿ ಇರಬೇಕೇ ಹೊರತು ಬೇರೆಯವರ ಮೇಲೆ ಹೇರೋದು ಮಾತ್ರ ರಾಕ್ಷಸಿ ಕೃತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪುಂಡರು ಮಾಡಿದ ಅವಾಂತರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡಿದೆ. ಇದೀಗ ಸರ್ಕಾರ ಅಲರ್ಟ್ ಆಗಿದ್ದು ಕಾನೂನು ಸುವ್ಯವಸ್ಥೆಯನ್ನ ಹಳಿಗೆ ತರುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿದ್ದಾರೆ. ಈ ಕುರಿತು ಒಂದು ವರದಿ ನಿಮ್ಮ ಮುಂದೆ. ತೀವ್ರ ಸ್ವರೂಪ ಪಡೆದ ಭಾಷಾ ವಾರ್, ಕಾನೂನು ಸುವ್ಯವಸ್ಥೆಯತ್ತ ಸಿದ್ದು ಚಿತ್ತ, ಮಹಾರಾಷ್ಟ್ರದ ಜೊತೆ ಮಾತುಕತೆಗೆ ಸೂಚನೆ. ಕರುನಾಡಿನಲ್ಲಿ ಮರಾಠಿ ಪುಂಡರು ಬಾಲ ಮುದುರಿಕೊಂಡು ತೆಪ್ಪಗೆ ಮೂಲೆಯಲ್ಲಿ ಕುಳಿತುಕೊಳ್ಳಬೇಕು. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಪುಂಡಾಟ ಆಡೋದಕ್ಕೂ ಒಂದು ಮಿತಿ ಇರುತ್ತೆ. ಜಾಸ್ತಿ ಹಾರಾಡಿದ್ರೆ ಹೀಗೆ ಕನ್ನಡಿಗರು ಅಬ್ಬರಿಸಬೇಕಾಗುತ್ತೆ. ಅದೇ ರೀತಿ ಕನ್ನಡಿಗರನ್ನ ಕೆಣಕಿದ ಮರಾಠ ಪುಂಡರು ನಿನ್ನೆಯ ಕರವೇ ಕಹಳೆಗೆ ಮೇಲ ಸೇರಿದ್ದಾರೆ. ಇತ್ತ ಸರ್ಕಾರದ ಭಾಷಾವಾರ್ಗೆ ಅಂತ್ಯ ಹಾಡಲು ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ತೀವ್ರ ಸ್ವರೂಪ ಪಡೆದ ಭಾಷಾ ಸಂಘರ್ಷಕ್ಕೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದು ಬಸ್ ಸೇವೆ ಆರಂಭಿಸಲು ಮಹಾರಾಷ್ಟ್ರದ ಜೊತೆ ಮಾತುಕತೆಗೆ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಸೂಚನೆ ಬೆನ್ನಲ್ಲೇ ಬೆಳಗಾವಿ ಡಿಸಿ ಮತ್ತು ಕೊಲ್ಹಾಪುರ ಡಿಸಿ ಸಮನ್ವಯ ಸಭೆ ನಡೆಸಿದರು. ಬಸ್ ಸಂಚಾರ ಆರಂಭಿಸುವಂತೆ ಇಬ್ಬರು ಜಿಲ್ಲಾಧಿಕಾರಿ ಒಮ್ಮತ ನಿರ್ಧಾರ ಮಾಡಲಾಗಿದ್ದು ಬಸ್ ಮೇಲೆ ದಾಳಿ ಮಾಡುವವರ ವಿರುದ್ಧ ಕಾನೂನು ಕ್ರಮಕ್ಕೆ ಬೆಳಗಾವಿ ಡಿಸಿ ಒತ್ತಾಯ ಮಾಡಿದ್ದಾರೆ. ಸುಗಮ ಸಂಚಾರಕ್ಕೆ 2 ದಿನದಲ್ಲಿ ಪ್ರತ್ಯೇಕ ಮಾರ್ಗಸೂಚಿ ತಯಾರಿಸಲು ಪ್ಲಾನ್ ಮಾಡಿದ್ದಾರೆ. ಇವತ್ತು ನಾನು ನಮ್ಮ CP ಅವರು ಮತ್ತೆ ಮಹಾರಾಷ್ಟ್ರದಲ್ಲಿರುವಂತಹ ಕೋಲ್ಹಾಪುರ ಡಿಸಿ ಕಲೆಕ್ಟರ್ ಮತ್ತೆ ಅಲ್ಲಿರುವಂತಹ SP ಅವರು ನಾವೆಲ್ಲರೂ ಕೂತ್ಕೊಂಡು ವಿಡಿಯೋ ಸಂವಾದದ ಮುಖಾಂತರ ಇವತ್ತು ಒಂದು ಪೀಸ್ ಕಮಿಟಿ ಮೀಟಿಂಗ್ ಅನ್ನು ಮಾಡ್ತಾ ಇದ್ದೀವಿ. ಇಲ್ಲಿಂದ ಬಸ್ಗಳು ಆಚೆ ಹೋದಾಗ ತೊಂದರೆ ಆಗದಂತೆ ಅವರು ನೋಡ್ಕೊಳ್ತಾರೆ. ಅವರ ಬಸ್ಗಳಿಗೆ ಇಲ್ಲಿ ಬಂದಾಗ ತೊಂದರೆ ಆಗದಂತೆ ಶಾಂತಿ ಸಹಿಷ್ಣುತೆಯಿಂದ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಇವತ್ತು ನಾವು ನಿರ್ಧಾರ ಮಾಡ್ತೀವಿ. ಮಹಾರಾಷ್ಟ್ರ ಕರ್ನಾಟಕ ಗಡಿಯಲ್ಲಿ ಪರಿಸ್ಥಿತಿ ತಿಳಿಗೊಳಿಸಿ ನಿಂತು ಹೋಗಿರೋ ಬಸ್ ಸೇವೆಗಳನ್ನು ಕೂಡಲೇ ಆರಂಭಿಸಿ 24ರಿಂದ 48 ಗಂಟೆ ಒಳಗಡೆ ಸಹಜ ಸ್ಥಿತಿಯತ್ತ ತನ್ನಿ. ರಾಜ್ಯದ ಬೊಕ್ಕಸಕ್ಕೆ ಆಗುವ ನಷ್ಟವನ್ನ ಆರಂಭದಲ್ಲಿ ನಿಲ್ಲಿಸಿ. ಈ ಸಮಸ್ಯೆಯನ್ನ ಮತ್ತಷ್ಟು ಬೆಳೆಯಲು ಬಿಟ್ಟರೆ ನಮಗೂ ನಷ್ಟ, ಇಲಾಖೆಗೂ ನಷ್ಟ, ರಾಜ್ಯದ ಬೊಕ್ಕಸಕ್ಕೂ ಕಷ್ಟ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯದ ಜನರ ಹಿತಾಸಕ್ತಿಯಿಂದ ಆರ್ಥಿಕ ನಷ್ಟ ಆಗದಂತೆ ಕ್ರಮ ವಹಿಸಿ ಅಗತ್ಯವಿರುವ ಕಡೆ ಭದ್ರತೆ ಕೊಟ್ಟಾದ್ರೂ ಬಸ್ ಸೇವೆ ಆರಂಭಿಸಿ ಅಂತ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರ ಗಮನಕ್ಕೂ ಭದ್ರತೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಒಟ್ಟಾರೆ ಯಾರೋ ಮಾಡುವ ತಪ್ಪಿಗೆ ಇನ್ಯಾರೋ ಕಷ್ಟ ಅನುಭವಿಸುವ ಸ್ಥಿತಿ ರಾಜ್ಯ ಜನರಿಗೆ ಬಂದಿದೆ. ಭಾಷಾಭಿಮಾನವಾಗಲಿ ಧರ್ಮಾಂಧತೆಯಾಗಲಿ ಮನಸ್ಸಲ್ಲಿ ಇರಬೇಕೇ ಹೊರತು ಬೇರೆಯವರ ಮೇಲೆ ಹೇರೋದು ಮಾತ್ರ ರಾಕ್ಷಸಿ ಕೃತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.